ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಕಲ್ಯಾಣದಲ್ಲಿ ಕ್ರಾಂತಿಯಾದ ಮೇಲೆ ಬಸವಾದಿ ಶರಣರು ಭೂಮಿಯ ದಶ ದಿಕ್ಕುಗಳಿಗೆ ಧರ್ಮ ಪ್ರಚಾರ ಮಾಡಲು ಅಲ್ಲಮ ಪ್ರಭುವಿನ ಬಸವಣ್ಣನವರ ಸಿದ್ದರಾಮನ ಅಕ್ಕಮಹಾದೇವಿಯ ಅಣತಿಯಂತೆ ಸಂಚರಿಸಿ ಧರ್ಮದ ಹಾದಿಯಲ್ಲಿ ನಡೆದು ಕೊನೆಯಲ್ಲಿ ಐಕ್ಯರಾಗಿರುತ್ತಾರೆ. ಹಾಗೆಯೇ ಇವತ್ತಿನ ನಮ್ಮ ವೀರಶೈವ ನ್ಯೂಸ್ ಚಾನೆಲ್ನಲ್ಲಿ ಗುರು ಸಿದ್ದರಾಮನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡುತ್ತೇವೆ. ಶ್ರೀಶೈಲದ ಮಲ್ಲಿಕಾರ್ಜುನ ಸಿದ್ದರಾಮನನ್ನ ಪರೀಕ್ಷಿಸಿ ಸಾಮರ್ಥ್ಯ ಅರಿತು ಶಿಕ್ಷಣ ನೀಡಿ ಮಾರ್ಗದರ್ಶನ ಮಾಡುತ್ತಾರೆ. 25 ವರ್ಷಗಳ ಕಾಲ ಶ್ರೀಶೈಲದಲ್ಲಿದ್ದು ಶಿವಾಗಮ ಯೋಗ ಕಲಿತು ಪಂಚಾಕ್ಷರಿ ಮಂತ್ರದಿಂದ ಸರ್ವ ಸಿದ್ಧಿಯನ್ನ ಪಡೆದು ಲೋಕ ಕಲ್ಯಾಣಕ್ಕೆ ಹೊರಡುತ್ತಾನೆ. ಅಲ್ಲಮ ಪ್ರಭು ಕಣ್ತರಿಸಿದ ಮೇಲೆ ಅಲ್ಲಮನ ಸಂಗಡ ಮಹಾಮನೆಗೆ ಬಂದು ಶರಣರ ಜೊತೆ ಕಾಯಕ ಮಾಡಿ ಕ್ರಾಂತಿಯಾದ ನಂತರ ಶೂನ್ಯ ಸಿಂಹಾಸನದ ಗದ್ದುಗೆಯನ್ನೇರಿ ಅಲ್ಲಮನ ಆಸೆಯಂತೆ ದೇಶದುದ್ದಕ್ಕೂ ತಪೋವನ ಮಾಡುತ್ತಾ ತಾನು ಅನುಷ್ಠಾನಗೊಳಿಸಿದ ಜಾಗದಲ್ಲಿ ಕೆರೆಕಟ್ಟೆಗಳನ್ನು ಕಟ್ಟಿ ಮನುಕುಲಕ್ಕಾಗಿ ಬದುಕು ಸವೆಸಿದ ಶರಣ ಗುರು ಸಿದ್ದರಾಮ ತನ್ನ ಅಂತಿಮ ದಿನಗಳಲ್ಲಿ ಸೊನ್ನಲಿಗೆಯಲ್ಲಿ ಐಕ್ಯನಾಗುವ ಗುರುದೇವ ಸಿದ್ದರಾಮನ ಜಯಂತಿ ಪ್ರತಿ ವರ್ಷ ನೊಳಂಬ ವೀರಶೈವ ಲಿಂಗಾಯತ ಸಂಘ ನಡೆಸಿಕೊಂಡು ಬರ್ತಾ ಇದೆ. ಈ ವರ್ಷ ಇದೇ ತಿಂಗಳು ಅಂದರೆ ಜನವರಿ 14 ಮತ್ತು 15ನೇ ತಾರೀಕು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರಿನಲ್ಲಿ 851ನೇ ಜಯಂತಿಯನ್ನ ಆಚರಿಸ್ತಾ ಇದ್ದು, ಸಿದ್ದರಾಮೇಶ್ವರ ಜಯಂತಿ ಕುರಿತು ಶಿವಶರಣ ಹಿರಿಯರೂ ಆದ ನೊಳಂಬ ಲಿಂಗಾಯತ ಸಂಘದ ಅಧ್ಯಕ್ಷರಾದ ಎಸ್ಆರ್ ಪಾಟೀಲ್ ಅವರು ವೀರಶೈವ ನ್ಯೂಸ್ಗೆ ಸಂದರ್ಶನ ನೀಡಿದ್ದಾರೆ. ಏನು ಹೇಳಿದ್ರು ಕೇಳೋಣ ಬನ್ನಿ. ನಂದಿ ನಮ್ಮದು ಸಿಂಬಾಲ್ ಅಂದರೆ ನೊಳಂಬನ ಲಾಂಛನ ನಂದಿ. ಆದ್ದರಿಂದ ನೊಳಂಬ ಲಿಂಗಾಯತ ಸಂಘದವರು ಆ ಲಾಂಛನವನ್ನು ತಮ್ಮದಾಗಿರಿಸಿಕೊಂಡು ಅದರ ದ್ಯೋತಕವಾಗಿ ನಂದಿ ಧ್ವಜವನ್ನು ನೊಳಂಬ ಲಿಂಗಾಯತ ಸಂಘದವರು ಅಧ್ಯಕ್ಷರು ಅದನ್ನು ಧ್ವಜಾರೋಹಣವನ್ನು ನೆರವೇರಿಸ್ತಾ ಬರ್ತಾರೆ. ಅದೇ ರೀತಿ ಈ ವರ್ಷವೂ ಕೂಡ ಈ 24ರಲ್ಲಿಯೂ ಕೂಡ ನಾವು ಅದನ್ನು ಆಲೋಚನವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಸಸ್ತಲ ಧ್ವಜವನ್ನು ಅದಕ್ಕೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಇದ್ದೇ ಇದೆ. ಅದು ಕಪ್ಪೂರು ತಮಡಿಹಳ್ಳಿ ಶ್ರೀಗಳಾದಂಥ ಈಗ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮಿಗಳು ನೆರವೇರಿಸ್ತಾರೆ. ಸಸ್ತಲ ಧ್ವಜವನ್ನು ನಾನು ಎಸ್ಆರ್ ಪಾಟೀಲ್ ಅದು ನಂದಿ ಧ್ವಜಾರೋಹಣವನ್ನು ನಾನು ಮಾಡುತ್ತೇನೆ. ಅದಕ್ಕೆ ನಮ್ಮ ಗುರುವರ್ಯರು ಎಲ್ಲ ಹಾಜರಿರ್ತಾರೆ ಹಾಗೂ ಮಹನೀಯರು ಅನೇಕರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ. ಇದು ಬೆಳಗಿನ ಜಾವ 7:30ರಿಂದ ಪ್ರಾರಂಭವಾಗಿದ್ದು ಆಮೇಲೆ 8 ಗಂಟೆ ಒಳಗಾಗಿ ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತು ಗುರು ಸಿದ್ದರಾಮೇಶ್ವರ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗ್ತದೆ. ಅದು ಎಂದಿನಂತೆ ಎಲ್ಲ ಕಡೆಗೂ ಮಾಡ್ತೇವೆ. ಸಿದ್ದರಾಮೇಶ್ವರರ ಪಲ್ಲಕ್ಕಿ ಉತ್ಸವವನ್ನು ಮಾಡ್ತೇವೆ. ಅದು ನೆರವೇರಿಕೊಂಡು ವೇದಿಕೆಯ ಕಾರ್ಯಕ್ರಮಗಳು ಅಂದರೆ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲ್ಪಡ್ತಂತೆ. ಆ ಉದ್ಘಾಟನಾ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕದ ಹಿರಿಯ ರಾಜಕಾರಣಿಗಳು ಆದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ಅದರ ದಿವ್ಯ ನೇತೃತ್ವವನ್ನು ನೊಳಂಬ ಲಿಂಗಾಯತ ಸಂಘದ ನೊಳಂಬ ಲಿಂಗಾಯತ ಸಮುದಾಯದ ಜಗದ್ಗುರು ಪೀಠವಾದಂಥ ನಂದಿಗುಡಿ ಶ್ರೀಗಳು ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸ್ತಾರೆ. ಆಮೇಲೆ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ತರಳಬಾಳು ಬೃಹನ್ಮಠ ಇವರು ಹಾಗೂ ಗುರು ಪರದೇಶ ಕೇಂದ್ರ ಮಹಾಸ್ವಾಮಿಗಳು ಕೆರೆಗೋಡೆ ರಂಗಾಪುರ ಅವರು ಮತ್ತು ಸುಕ್ಷೇತ್ರ ಪುಷ್ಪಗಿರಿ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನೆರವೇರಿಸಿಕೊಡ್ತಾ ಇದ್ದಾರೆ. ಆ ಒಂದು ಉದ್ಘಾಟನಾ ಸಮಾರಂಭಕ್ಕೆ JC ಮಾಧುಸ್ವಾಮಿಯವರು, ಮಾಜಿ ಸಚಿವರಾದಂತಹ JC ಮಾಧುಸ್ವಾಮಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಅದರ ಘನ ಉಪಸ್ಥಿತಿಯನ್ನು ಅಲ್ಲಿಯ ಬ್ಯಾಡಗಿ ತಾಲೂಕಿನ ಶಾಸಕರಾದಂತಹ ಸನ್ಮಾನ್ಯ ಬಸವರಾಜ್ ಶಿವಣ್ಣವರು ವಹಿಸಿಕೊಳ್ತಾರೆ. ಹಾಗೆ ಇವರೆಲ್ಲ ಇದು ನಮ್ಮ JS ಬಸವರಾಜು, ತುಮಕೂರು ಜಿಲ್ಲೆಯ ಸಂಸದರಾದಂಥ JS ಬಸವರಾಜ್ ಅವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಆಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಎಸ್ ಬೊಮ್ಮಾಯಿ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾರೆ. ಹೀಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ಉದ್ಘಾಟನಾ ಸಮಾರಂಭದಲ್ಲಿ ಹಮ್ಮಿಕೊಂಡಿದ್ದೇವೆ. ನಂತರದಲ್ಲಿ 3 ಗಂಟೆಗೆ ಅದೇ ದಿವಸ 14ನೇ ತಾರೀಕು 3 ಗಂಟೆಗೆ
ಶರಣ ಸಾಹಿತ್ಯ ಗೋಷ್ಠಿಯನ್ನು ಆಯೋಜಿಸಲ್ಪಟ್ಟಿದೆ. ಶರಣ ಸಾಹಿತ್ಯ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಪಟ್ಟಾಧ್ಯಕ್ಷರು ಗೋಡೆಕೆರೆ ಚಿಕ್ಕನಾಯಕನಹಳ್ಳಿ ಇವರು ನಡೆಸಿಕೊಡ್ತಾ ಇದ್ದಾರೆ. ಹಾಗೂ ದಿವ್ಯ ಸಾನ್ನಿಧ್ಯವನ್ನು ಪ್ರಮುಖವಾದಂಥ ಉತ್ತರ ಕರ್ನಾಟಕದ ಪ್ರಮುಖವಾದಂಥ ಮಠ ಶ್ರೀ ಹುಬ್ಬಳ್ಳಿಯ 3000 ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ 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 ಗುರುಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಕೂಡ ಅದನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನೆರವೇರಿಸಿಕೊಡಲಿದ್ದಾರೆ. ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಶಾಸಕರು ಹಾಗೂ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂತಹ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾರೆ. ಅಧ್ಯಕ್ಷತೆಯನ್ನು ಮಾಜಿ ಶಾಸಕರಾದಂಥ ಬ್ಯಾಡಗಿ ತಾಲೂಕಿನ ಮಾಜಿ ಶಾಸಕರಾದಂಥ ವಿರೂಪಾಕ್ಷಪ್ಪ ಬಳ್ಳಾರಿ ಅವರು ವಹಿಸಿಕೊಳ್ತಾರೆ. ಆ ದಿವಸ ಅದೇ ವೇದಿಕೆಯಲ್ಲಿ BY ವಿಜೇಂದ್ರ ಅವರು ಶ್ರೀ BY ವಿಜೇಂದ್ರ ಶಾಸಕರು ಮತ್ತು ರಾಜ್ಯಾಧ್ಯಕ್ಷರು ಕರ್ನಾಟಕ BJP ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ BY ವಿಜೇಂದ್ರ ಅವರು ಗ್ರಂಥವನ್ನು ಬಿಡುಗಡೆ ಮಾಡಲಿದ್ದಾರೆ. ಬಿಟ್ಟು ಬಂದು ಹಳ್ಳಿಯ ಕಥೆಗಳು ಎನ್ನುವಂಥ ಮಂಜಯ್ಯ ದೇವರ ಮನೆಯವರು ವಿರಚಿತವಾದಂಥ ಗ್ರಂಥವನ್ನು ಸನ್ಮಾನ್ಯ BY ವಿಜೇಂದ್ರ ಅವರು ನಡೆಸಿಕೊಡಲಿದ್ದಾರೆ. ಅದೇ ದಿವಸ ನಮ್ಮ ಸಮಾಜದ ಚಲನಚಿತ್ರ ನಟರಾದಂತಹ ಡಾಲಿ ಧನಂಜಯ್ ಅವರು ಕ್ಯಾಲೆಂಡರ್ ಬಿಡುಗಡೆಯನ್ನು ಸಹ ಮಾಡಲಿದ್ದಾರೆ. ಡಾಲಿ ಧನಂಜಯ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗುತ್ತೆ. ಇದು ಔಚಿತ್ಯಪೂರ್ಣ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಸಮಾಜದ ಅನೇಕ ಜನರು ರಾಜಕೀಯ ರಂಗದಲ್ಲಿ, ಶೈಕ್ಷಣಿಕ ರಂಗದಲ್ಲಿ ಹಾಗೂ ಧಾರ್ಮಿಕ ರಂಗದಲ್ಲಿ ಅಲ್ಲದೆ ಜೀವನದ ಅನೇಕ ರಂಗಗಳಲ್ಲಾದಂಥ ಒಂದು ಚಲನಚಿತ್ರ ರಂಗದಲ್ಲಿ ಕೂಡ ನಮ್ಮ ಸಮುದಾಯದ ನೊಳಂಬ ಸಮುದಾಯದ ಹೆಸರಿಸಲೇಬೇಕಾದಂಥವರು ಚಿತ್ರನಟರು ಇದ್ದಾರೆ. ಅದರಲ್ಲಿ ನಮ್ಮ ಲಿಂಗೈಕ್ಯ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಲಿಂಗೈಕ್ಯ ಮಂಜುಳಾ ಅವರು ಕೂಡ ಇದೇ ಸಮುದಾಯಕ್ಕೆ ಸೇರಲ್ಪಟ್ಟವರು. ಈಗ ನಮ್ಮ ಡಾಲಿ ಧನಂಜಯ್ ಆತ ಪದವೀಧರ ಇಂಜಿನಿಯರಿಂಗ್ ಪದವೀಧರರಾದರೂ ಕೂಡ ಪ್ರವೃತ್ತಿಗೆ ಅಂಟಿಕೊಂಡು ಚಲನಚಿತ್ರರಂಗದಲ್ಲಿ ಹೆಸರನ್ನು ಈಗಾಗಲೇ ದಾಖಲಿಸಿದ್ದಾರೆ ಮತ್ತು ದಾಪುಗಾಲಿಟ್ಟು ಅವರು ಆ ಚಿತ್ರರಂಗದಲ್ಲಿ ಅವರು ಏಳಿಗೆಯನ್ನು ಪಡೀತಾ ಇದ್ದಾರೆ. ನಿರ್ಮಾಪಕರಾಗಿ, ನಟರಾಗಿ ನಟಿಸ್ತಾ ಇದ್ದಾರೆ. ಅವರು ಕೂಡ ನಮ್ಮ ಎಲ್ಲ ಜಯಂತಿಯ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಾ ಇರ್ತಾರೆ. ನಮ್ಮ ಸಂಘ ನಡೆಸುತ್ತಾ ಇರುವಂಥ ಮೈಸೂರು ವಿದ್ಯಾರ್ಥಿ ನಿಲಯದ ಹಳೆಯ ವಿದ್ಯಾರ್ಥಿ ಕೂಡ ಹೌದು. ಆದ್ದರಿಂದ ಅವರನ್ನು ಕೂಡ ಈ ಶರಣ ಸಾಹಿತ್ಯ ಗೋಷ್ಠಿಯಲ್ಲಿ ನಾವು ಅವರನ್ನು ಆಮಂತ್ರಿಸಿದ್ದೇವೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆ ದಿವಸ ಸೊಗಡು ಶಿವಣ್ಣವರು, ಮಾಜಿ ಸಚಿವರು, ತುಮಕೂರು ಶಾಸಕರು ಆದಂತಹ ಸೊಗಡು ಶಿವಣ್ಣ ಇದ್ದಾರೆ.